ಗುರುಭ್ಯೋ ನಮಃ. ದತ್ತಾತ್ರೇಯಂ ಶಿವಂ ಶಾಂತಂ ಸಚ್ಚಿದಾನಂದಮದ್ವಯಂ ಆತ್ಮರೂಪಂ ಪರಮದಿವ್ಯಂ ಅವಧೂತಮುಪಾಸ್ಮಹೆ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಈ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಾದಂತಹ ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಸ್ಥಿತಿಯಲ್ಲಿ ಗ್ರಹಗಳು ಬದಲಾಗುವಾಗ ನಮ್ಮ ಮೇಲೆ ಬರಬಹುದಾದಂತಹ ಫಲಾನುಫಲಗಳು ಅಂದರೆ ಗೋಚಾರ ಫಲ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು 12 ರಾಶಿಗಳನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಗ್ರಹಗಳ ಗೋಚಾರದಿಂದ ಯಾವ ರೀತಿಯಾಗಿರ್ತಕ್ಕಂತಹ ಫಲಾಫಲಗಳು ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. 4ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಸ್ವಲ್ಪ ಟೆನ್ಷನ್ಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ವಾಹನ ಓಡಿಸುವಾಗಲೂ ಕೂಡ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಅಕ್ಕಪಕ್ಕದಲ್ಲಿ ಅಥವಾ ರಸ್ತೆ ದಾಟುವಾಗಿರಬಹುದು, ವಾಹನಗಳಿಂದ ಅಥವಾ ವಾಹನ ಓಡಿಸುವಾಗಿರಬಹುದು, ನಾನಾ ರೀತಿಯಾಗಿ ಅಥವಾ ಯಂತ್ರಗಳೊಟ್ಟಿಗೆ ಕೆಲಸ ಮಾಡುವಂಥವ್ರು ಇರ್ತಾರೆ. ಅದೇ ರೀತಿ ಯಂತ್ರಗಳನ್ನು ಆಶ್ರಯಿಸಿ ಜೀವನಕ್ಕೆ ಅದನ್ನೇ ದುಡಿಮೆಯಾಗಿಟ್ಕೊಂಡವರು ಇರ್ತಾರೆ, ರಿಪೇರಿ ಮಾಡುವವರು ಇರ್ತಾರೆ. ಅವರ ಒಂದು ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವಷ್ಟು ಸಮಯದಲ್ಲಿ ಈ ಕೆಲಸ ಕಾರ್ಯ ಮಾಡುವಂಥ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಅದೇ ರೀತಿಯಾಗಿ ಪಂಚಮದಲ್ಲಿರ್ತಕ್ಕಂತಹ ರಾಹುವಿನಿಂದಾಗಿ ಸ್ವಲ್ಪ ಟೆನ್ಷನ್ನು, ಗೊಂದಲ, ಯಾವ ದಾರಿಯಲ್ಲಿ ಹೋದರೆ ಏನು ಮಾಡೋಕ್ಕಾಗುತ್ತೆ, ಸಾಧಿಸೋಕ್ಕಾಗುತ್ತೆ, ಸಾಧನೆಗಿರ್ತಕ್ಕಂತಹ ದಾರಿ ಏನು ಅಂತ ಹೇಳುವಂಥದ್ದನ್ನು ಸರಿಯಾದಂಥ ಒಂದು ಪ್ಲ್ಯಾನಿಂಗಲ್ಲಿ ಹೋಗ್ತಾ ಇರ್ತೀರ. ಸ್ವಲ್ಪ ಟೆನ್ಷನ್ ಆಗೋದು, ಡೈವರ್ಟ್ ಆಗೋದು, ನಾನಾ ರೀತಿಯಾದಂಥ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಯೋಚನೆಗೆ ದಾರಿಯನ್ನು ಮಾಡಿಕೊಡುವಂಥ ಸಾಧ್ಯತೆಗಳಿರುತ್ತೆ. ಮಕ್ಕಳ ಒಂದು ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ಯಾಕೆಂತಂದರೆ ವಿಷಯಾಂತರಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಯಾವ ವಿಷಯದಲ್ಲಿ ಫೋಕಸ್ ಇರಬೇಕಾಗುತ್ತೋ ಆ ವಿಷಯ ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲಿ ಮುಂದಿರ್ತಾರೆ. ಆ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಆಲಸ್ಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇವತ್ತು ಮಾಡಬೇಕಾದ ಕೆಲಸವನ್ನು ಇವತ್ತೇ ಮಾಡಿ ಮುಗಿಸಿದ್ರೆ ಬಹಳ ಅನುಕೂಲ. ನಾಳೆಗೆ ಅಂತಿಟ್ಟರೆ ಅದು ಆಗಲ್ಲ. ಆ ರೀತಿ ಪರಿಸ್ಥಿತಿಗಳಾಗ್ಬಿಡುತ್ತೆ. ಎಲ್ಲ ಹಿಂದೇಟಾಗುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ಸ್ವಲ್ಪ ಜಾಗ್ರತೆ ಇದ್ದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು 7ನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು, ಕಲಹಗಳು, ವಿರೋಧಗಳೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಒಂದು ಸಮಾಧಾನಕರವಲ್ಲದ ಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಗುರುವಿನ ಅನುಕೂಲ ಸ್ಥಿತಿ ಇರೋದರಿಂದಾಗಿ ಏನು ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಮತ್ತು ದೂರದ ಊರುಗಳಿಗೆ ತಿರುಗಾಟಗಳನ್ನು ಮಾಡುವಂಥದ್ದು, ಹೊರ ದೇಶಗಳಿಗೆ ಪ್ರಯಾಣ ಮಾಡುವಂಥದ್ದು, ಹೊರ ರಾಜ್ಯಗಳಿಗೆ ಪ್ರಯಾಣ ಮಾಡುವಂಥದ್ದು, ದೂರದ ಊರುಗಳಿಂದ ಕೆಲವಷ್ಟು ವಿಷಯಗಳನ್ನು ತಿಳ್ಕೊಂಡು ಬರುವಂಥದ್ದು, ಹೊಸ ಮಿತ್ರರ ಒಂದು ಸಹಕಾರದಿಂದ ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂತಹ ಬುದ್ಧಿಶಕ್ತಿಯಿಂದಾಗಿ ಕೆಲವಷ್ಟು ಸಾಧನೆಗಳನ್ನು ಮಾಡುವಂಥದ್ದು, ಗೌರವ ಪ್ರಾಪ್ತಿಯಾಗುವಂಥದ್ದು, ಸಮಾಜಮುಖಿಯಾಗಿ ನಿಮ್ಮ ನಡೆ ಇರುವಂತಹ ಎಲ್ಲ ಯೋಗ ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ತೀರ್ಥಕ್ಷೇತ್ರಗಳಿಗೆ ಹೆಚ್ಚಿಗೆ ಸಂಚಾರ ಮಾಡುವಂಥ ಯೋಗ, ದೇವತಾ ಕಾರ್ಯಾದಿಗಳನ್ನು ಮಾಡುವಂಥ ಯೋಗ, ನಿಮ್ಮಿಂದಾಗಿ 4 ಜನರಿಗೆ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿ 8ನೇ ಸ್ಥಾನಕ್ಕೆ ಕುಜನು ಬರುವಾಗ ಸ್ವಲ್ಪ ವಾಹನದಲ್ಲಿ ಜಾಗ್ರತೆ ಇರಬೇಕಾಗುತ್ತೆ. ಯಾಕಂತ ಹೇಳಿದರೆ ಅಷ್ಟಮದ ಕುಜ ಸ್ವಲ್ಪ ಆಕ್ಸಿಡೆಂಟು ಇತ್ಯಾದಿಗಳು, ಕೆಲವಷ್ಟು ಸಾಹಸಮಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಿಕೊಂಡು ಮುಂದುವರೆದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು 9ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿಯಿಂದಾಗಿ ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ, 9ನೇ ಸ್ಥಾನ ಪುಣ್ಯ ಸ್ಥಾನವಾಗಿರುತ್ತೆ. ಈ ಒಂದು ಸ್ಥಾನದಲ್ಲಿ ರವಿಯ ಸಂಚಾರ ಇರುವುದರಿಂದಾಗಿ ತಂದೆಯ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಲೇಬೇಕಾದಂಥ ಅವಶ್ಯಕತೆ ಅಗತ್ಯತೆಗಳು ಕೂಡ ಇರುತ್ತೆ. ಸೂಕ್ತ ವೈದ್ಯರ ಸಲಹೆಯನ್ನು ನಿರ್ದೇಶವನ್ನು ತಗೊಂಡು ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಬುಧನೂ ಕೂಡ ಅದೇ ಸ್ಥಾನಕ್ಕೆ ಬರುವುದರಿಂದಾಗಿ ಪಿತ್ರಾರ್ಜಿತವಾಗಿ ಬಂದಂತಹ ಕೆಲವಷ್ಟು ಸ್ವತ್ತುಗಳಿಂದಲೇ ಕೆಲವಷ್ಟು ವಾದ ವಿವಾದಗಳು ಬರುವಂಥದ್ದು, ಅಥವಾ ನ್ಯಾಯಾಲಯ ತೀರ್ಪನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದರೆ ಈ ವಿಷಯದಲ್ಲಿಯೂ ಕೂಡ ಜಯಪ್ರಾಪ್ತಿ ಆಗುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು 10ನೇ ಸ್ಥಾನವನ್ನು ನೋಡೋದು, 10ನೇ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹ ಬುಧನ ಇರ್ತಾನೆ. ಅದೇ ರೀತಿ ಶುಕ್ರನು ಕೂಡ ಇರುವಂಥದ್ದು. ಅದೇ ರೀತಿ ಸ್ವಂತ ಕ್ಷೇತ್ರಕ್ಕೆ ರವಿಯೂ ಕೂಡ ಬರುವಂತಹ ಎಲ್ಲ ಯೋಗ ಕೂಡ ಇರುತ್ತೆ. ನಿಮ್ಮ ಕೆಲಸ ಕಾರ್ಯವೂ ಕೂಡ ಶೀಘ್ರಗತಿಯಲ್ಲಿ ಬದಲಾವಣೆಯನ್ನು ಹೊಂದುವಂಥದ್ದು, ದೊಡ್ಡ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಒಪ್ಪಿಕೊಂಡು ಹೋಗುವಂಥದ್ದು. ನೀವು ಉದ್ಯೋಗ ಮಾಡುವವರಾಗಿದ್ದು ನಿಮ್ಮ ಉದ್ಯೋಗದಲ್ಲಿ ಕಿರಿಕಿರಿಗಳೇನಾದರೂ ಇದ್ದರೆ ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು. ಉದ್ಯೋಗ ಇಲ್ಲದೇ ಇರುವವರಿಗೂ ಕೂಡ ಉದ್ಯೋಗಗಳು ಸಿಗುವಂಥ ಯೋಗ ಕೂಡ
ಈ ಸಂದರ್ಭಗಳಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಮಾಡುವಂಥ ಉದ್ಯೋಗದಲ್ಲಿ ಪ್ರಮೋಷನ್ ಕೂಡ ಸಿಗುವಂಥ ಯೋಗಗಳಿದೆ. ಸರ್ಕಾರಿ ಉದ್ಯೋಗಗಳು ಅಥವಾ ಸರ್ಕಾರಿ ಕೆಲಸಗಳನ್ನು ಮಾಡ್ತಾ ಇರುವವರಿಗೆ ಅಥವಾ ಸರ್ಕಾರಿ ಸೌಲಭ್ಯಗಳನ್ನು ಬಯಸಿದವರಿಗೆ ಅರ್ಜಿಗಳನ್ನು ನಮೂನೆ ಮಾಡಿದಿರಿ ಅಂತ ಆದರೆ ಅದೆಲ್ಲವುದು ಕೂಡ ನಿಮಗೆ ಒಳ್ಳೆ ರೀತಿಯಾಗಿ ಫಲಗಳನ್ನು ಕೊಡುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇನ್ನು ಉದ್ಯೋಗ ಸ್ಥಳ ಬದಲಾವಣೆ ಮಾಡುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು ಲಾಭಸ್ಥಾನವನ್ನು ನೋಡುವುದಾದರೆ ಲಾಭಸ್ಥಾನದಲ್ಲಿ ಶುಕ್ರ ನೀಚನಾಗಿ ಕೂತ್ಕೊಳ್ಳುವಂತಹ ಸ್ಥಿತಿ, ಅದೇ ರೀತಿಯಾಗಿ ಕೇತುವು ಕೂಡ ಇರುವಂಥದ್ದು. ಎಲ್ಲ ಪ್ರಯತ್ನಗಳನ್ನು ಎಷ್ಟು ಕಾರ್ಯಗಳನ್ನು ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಫಲ ಬರುವಾಗ ಏನೋ ಒಂದು ವಿಘ್ನ ಬಂದುಬಿಡುವಂಥದ್ದು, ನಿಮ್ಮ ಕೈಗೆ ಈಗ ಸೇರುತ್ತೆ ಅಂತ ಹೇಳುವಂಥ ಸಮಯದಲ್ಲಿ ಕೈ ತಪ್ಪು ಹೋಗಿಬಿಡುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ. ಇದಿಷ್ಟೆಲ್ಲ ಒಳ್ಳೆ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರೋದರಿಂದಾಗಿ ಯಾವ ದೇವರ ಆರಾಧನೆಯಿಂದಾಗಿ ಅಥವಾ ಯಾವ ದೇವರನ್ನು ನಂಬಿಕೊಂಡ್ರೆ ನಾವು ಉದ್ಧಾರ ಆಗ್ಬೋದು, ಈ ರೀತಿಯಾದಂಥ ಸಂಕಷ್ಟಗಳಿಂದ ದೂರ ಇರ್ಬೋದು ಅಂತ ಹೇಳುವಂಥದ್ದನ್ನು ನೋಡೋದಾದರೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆಯನ್ನು ಮಾಡುವಂಥದ್ದು, ದುರ್ಗಾ ಪರಮೇಶ್ವರಿಗೆ ಕುಂಕುಮಾರ್ಚನೆಯನ್ನು ಪ್ರತಿ ಶುಕ್ರವಾರ ಮಾಡುವಂಥದ್ದು, ಅದೇ ರೀತಿಯಾಗಿ ಅಲಂಕಾರಕ್ಕೆ ಅಥವಾ ಹೂವಿನ ಪೂಜೆ ಇತ್ಯಾದಿ ಸೇವೆಗಳನ್ನು ಮಾಡಿಸೋದ್ರಿಂದಾಗಿ ಒಳ್ಳೆ ರೀತಿಯಾದಂಥ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ನನ್ನ ಕೈಲಿ ಏನೂ ಸಾಧ್ಯನೇ ಇಲ್ಲ, ಆ ರೀತಿಯಾದಂಥ ಸೇವೆ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನೀವಿದ್ದರೆ ವಿಶೇಷವಾಗಿರ್ತಕ್ಕಂತಹ ಸ್ತೋತ್ರ ಅಂತ ಹೇಳಿದರೆ ಲಲಿತಾ ಸಹಸ್ರನಾಮವನ್ನು ಪುಸ್ತಕ ನಿಮಗೆ ಸಿಗುತ್ತೆ. ಆ ಪುಸ್ತಕವನ್ನು ಮನೆಯಲ್ಲಿ ತಗೊಂಡು ಬಂದು ಪ್ರತಿ ಶುಕ್ರವಾರ ಸಾಯಂಕಾಲ ದೀಪಾರಾಧನೆಯ ನಂತರ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಕೊಳ್ಳಿ. ಆ ತುಪ್ಪದ ದೀಪ ಹಚ್ಚೋಕ್ಕೂ ಕಷ್ಟ ಇದೆ ಅಂತ ಆದರೆ ಎಣ್ಣೆ ದೀಪವನ್ನು ಹಚ್ಚಿ ಸಾಕು. ಅಂಥದ್ದೇ ಹಚ್ಚಿ ಅಂತಲ್ಲ, ನಿಮ್ಮ ಶ್ರದ್ಧಾ ಭಕ್ತಿ ಮುಖ್ಯ ಆಗಿರುತ್ತೆ ಹೊರತು ಆಡಂಬರ ಮುಖ್ಯ ಅಲ್ಲ. ಇದರಲ್ಲಿ ನೀವು ಶ್ರದ್ಧಾಭಕ್ತಿಯಿಂದ ಲಲಿತಾ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಿ ಆ ತಾಯಿಯಲ್ಲಿ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿಯಲ್ಲೆಲ್ಲ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಾವು ಮಾಡುವಂಥ ಕೆಲಸ ಕಾರ್ಯ ಉದ್ಯೋಗದಲ್ಲಿ ಬಂದಿರತಕ್ಕಂಥ ಸಕಲ ಸಂಕಷ್ಟಗಳು ನಿವಾರಣೆಯಾಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನಿಟ್ಟು ನೀವು ಈ ಒಂದು ಸ್ತೋತ್ರವನ್ನು ಪಠಣೆ ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಾದಂಥ ಫಲವನ್ನು ನೀವು ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ದೊರಕಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಜ್ಯೋತಿಷಕ್ಕೆ ಸಂಬಂಧಪಟ್ಟಿರಬಹುದು, ತಂತ್ರಶಾಸ್ತ್ರಗಳಿಗೆ ಸಂಬಂಧಪಟ್ಟಿರಬಹುದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು, ಯಾವುದೇ ಸಲಹೆಗಳನ್ನು ಕೇಳಬೇಕು ಅಂತಿದ್ದರೆ ಖಂಡಿತವಾಗಿ ನೇರವಾಗಿ ಬಂದು ಕೇಳುವಂತಹ ಒಂದು ಪ್ರಯತ್ನ ಮಾಡಿದರೆ ಅದಕ್ಕೆ ಸರಿಯಾದಂಥ ಪ್ರತಿಫಲಗಳು ಸಿಗುತ್ತೆ. ಅದನ್ನು ಬಿಟ್ಟು ಫೋನ್ನಲ್ಲಿ ನೀವು ಆಗಾಗ ಫೋನ್ ಮಾಡಿ ನಿಜವಾಗಿ ಯಾರಿಗೆ ಸಮಸ್ಯೆ ಇದೆ ಅವರು ನೇರವಾಗಿ ಬನ್ನಿ, ಸರಿಯಾದಂಥ ಪರಿಹಾರವನ್ನು ತಗೊಳ್ಳಿ. ಈಗಾಗಲೇ ಸಾಕಷ್ಟು ಜನ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಫೋನ್ನಲ್ಲಿ ಸಾಕಷ್ಟು ಜನ ನೀವು ನೋಡಿರ್ಬೋದು, 24 ಗಂಟೆಲಿ ಪರಿಹಾರ, 3 ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಸೋಕಾಳ್ ಜ್ಯೋತಿಷ್ಯರು. ಅವರೆಲ್ಲ ನಮಸ್ಕಾರ, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಬೇಕು ಅಂತಿದೆಯೋ ಸರಿಯಾದಂಥ ದೈವಜ್ಞರಲ್ಲಿ ನೇರವಾಗಿ ಹೋಗಿ ಕೇಳಿಕೊಂಡು ಸರಿಯಾದಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಇದರಲ್ಲಿ ಫಲ ಸಿಗುತ್ತೆ. ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲಿರಲಿ. ಒಳ್ಳೆಯದಾಗಲಿ. ಶುಭಂ ಭೂಯಾತ್.